ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೇ, ನಾನು ಅಷ್ಟು ಎಚ್ಚರಿಕೆ ಕೊಟ್ಟ ಮೇಲೂ ಕಿವಿ ಮಾತು ಹೇಳಿದ ಮೇಲೂ ನಿನ್ನ ಕಡೆಯಿಂದ ಯಾವ ರೆಸ್ಪಾನ್ಸು ಇಲ್ವಲ್ಲ. ನೀನೇನೂ ಮಾಡದೆ ತಟಸ್ಥಳಾಗಿ ಉಳಿದ್ರೆ ಆಮೇಲೆ ಪರ್ಮನೆಂಟಾಗಿ ತಟಸ್ಥಳಾಗಿ ಉಳಿಬೇಕಾಗತ್ತೆ. ಆಮೇಲೆ ಎಲ್ಲ ಅವಕಾಶನೂ ಕಳ್ಕೊಂಡ್ಬಿಡ್ತೀಯ ಸಿಸ್ಟರ್. ಮಿಂಚಿ ಹೋದ ಕಾಲಕ್ಕೆ ಉಳಿಯೋದು ಪಶ್ಚಾತ್ತಾಪ ಮಾತ್ರ ಸಿಸ್ಟರ್. ಇದು ನಿನಗೆ ನೆನಪಿರಲಿ. ನಾನು ಏನು ಮಾಡ್ತಿಲ್ಲ ಅನ್ನೋ ಮಾತ್ರಕ್ಕೆ ಏನು ಮಾಡೋದಿಲ್ಲ ಅಂತಲ್ಲ ಅಣ್ಣ. ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದೀನಿ. ಓ, ಕಾದು ನೋಡುವ ತಂತ್ರ, ರಣತಂತ್ರ. ಹಾಂ ಅಣ್ಣ, ಎಲ್ಲ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ನಿರ್ಧಾರನೂ ನಾನು ಹೇಳೋ ಥರ ಆಗಲ್ಲ. ಚದುರಂಗ ಆಟದಲ್ಲಿ ಚೆಸ್ಸಲ್ಲಿ ರಾಣಿ ಕೊನೆ ತನಕ ಇರಬೇಕು. ರಾಣಿ ಇದ್ರೇ ಆಟಕ್ಕೆ ಒಂದು ಕಳೆ. ಮತ್ತೆ ಆ ರಾಣಿ ನಾನೇ ಆಗಿರಬೇಕು. ನಾನು ಯಾವಾಗಲೂ ಮಹಾರಾಣಿಯಾಗೇ ಇರಬೇಕು. ಮೆರಿಬೇಕು, ಮೆರಿತಾನೇ ಇರಬೇಕು. ಹಾಗಿಷ್ಟೇ, ಅಧಿಕಾರ ಅನ್ನೋದು ಹುಲಿ ಮೇಲಿನ ಸವಾರಿ ಇದ್ದಂಗೆ, ಅದರ ಥ್ರಿಲ್ಲೇ ಬೇರೆ. ಆದರೆ ಅಲ್ಲೊಂದು ಅಪಾಯನೂ ಇದೆ. ನೀನೇನಾದರೂ ಪವರ್ ಕಳ್ಕೊಂಡ್ರೆ ಅವಳು ಸ್ಟ್ರಾಂಗ್ ಆಗ್ತಾಳೆ ಸಿಸ್ಟರ್. ಅವಳು ಸ್ಟ್ರಾಂಗ್ ಆದರೆ ನೀನು ವೀಕ್ ಆಗ್ತೀಯ. ಆಮೇಲೆ ನಿಧಾನಕ್ಕೆ ಹತಾಶೆ, ನಿರಾಶೆ ನಿನ್ನನ್ನು ಆವರಿಸ್ಕೊಂಡ್ಬಿಡುತ್ತೆ. ನಿನ್ನ ಕೈಗೊಂಬೆ ಆಗಿದ್ದ ಗೌತಮ್ ನಿನ್ನ ಕೈಯಿಂದ ಜಾರಿ ಆ ಭೂಮಿಕನ ಕೈವಶ ಆಗ್ಬಿಡ್ತಾನೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ತಾನೆ. ಈ ಮದುವೆಯಿಂದಾನೆ ನಾನು ಎಲ್ಲನೂ ಮತ್ತೆ ನನ್ನ ಕಂಟ್ರೋಲ್ಗೆ ತಗೋತೀನಿ. ನನ್ನ ಸ್ಟ್ರಾಟಜಿನ ಚೇಂಜ್ ಮಾಡ್ಕೋತೀನಿ. ಗುರಿ ಒಂದೇ, ಆದರೆ ದಾರಿನೇ ಬೇರೆ. ಇಂಟ್ರೆಸ್ಟಿಂಗ್ ಆಗಿದೆ ಸಿಸ್ಟರ್. ಕುತೂಹಲ ತಡ್ಕೊಳಕ್ಕಾಗ್ತಾ ಇಲ್ಲ. ಏನು ಮಾಡ್ತೀಯ ಸಿಸ್ಟರ್? ನೀನೇ ಹೇಳ್ದೆಯಲ್ಲ, ತಂತ್ರದ ಜೊತೆ ಕುತಂತ್ರ, ಶಕ್ತಿ ಜೊತೆ ಯುಕ್ತಿ ಇರಬೇಕು ಅಂತ. ಅದನ್ನೇ ಮಾಡ್ತೀನಿ. ಹೇಳಿ ಅತ್ತೆ, ಈಗೇನು ಅಂತ? ಭೂಮಿಕಾ, ನಾನಿವಾಗ ಏನೇ ಹೇಳಿದ್ರು ನಿನಗೆ ತಪ್ಪಾಗೆ ಕಾಣಿಸುತ್ತೆ. ನಿನಗೆ ಬರೀ ನನ್ನ ಕೋಪ ಕಾಣಿಸುತ್ತೆ. ಆದರೆ ಆ ಕೋಪದಿಂದ ಇರೋ ಕಾರಣ ಕಾಳಜಿ ಅನ್ನೋದು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರಿ ಓಂ. ನಮಸ್ಕಾರ ಜೋಗೇಶ್ವರ ಗುರುಜಿಯವರಿಗೆ. ಈ ಮುಂಚೆ ಚಿರಾಗ್ ಬಗ್ಗೆ ಮಾಹಿತಿ ಕೊಟ್ಟವರು ನೀವೇ ಅಲ್ವಾ? ಹೌದು. ಈಗ ಆ ಸೌಂದರ್ಯದ ಅಹಂಕಾರಕ್ಕೆ ಆಪತ್ತು ತರುವಂಥ ಒಂದು ಪಾರ್ಸಲ್ನ ನಿಮ್ಮ ಮನೆಗೆ ಕಳಿಸಿದ್ದೀನಿ. ಇನ್ಮೇಲೆ ನಿನ್ನ ಆಪತ್ ಬಾಂಧವ ಅಂತಾನೆ ನಾ ಕರಿತೀನಿ. ನನ್ನ ಕಡೆಯಿಂದ ನಿನಗೇನೇ ಸಹಾಯ ಬೇಕಾದ್ರೂ ಕೇಳ್ಬೋದು. ಓಕೆ ಗುರುಗಳೇ. ಆ ತಾಯಿ ನನ್ನ ಬಾಯಲ್ಲಿ ನುಡಿಸಿದ ಯಾವತ್ತೂ ಸುಳ್ಳಾಗಲ್ಲ. ಸೌಂದರ್ಯ, ನೀನ್ ನನಗೆ ಅವಮಾನ ಮಾಡಿದೆ ಅಲ್ವಾ? ನೀನ್ ಮಾಡಿದ ಅವಮಾನಕ್ಕೆ ನಿನಗೆ ಛೀ ಮಾರಿ ಹಾಕೋ ಕಾಲ ಬಂತು.
ಮೇಡಮ್ ಒಂದು ಪಾರ್ಸಲ್ ಬಂದಿದೆ. ಒಂದು ಸಣ್ಣ ಕಲೆನೂ ಇಲ್ಲದೆ ಇರೋ ರೂಪವತಿ ಜೊತೆ ನಮ್ಮ ಚಿರು ಮದುವೆನ ನಾನು ಮಾಡದೆ ಹೋದರೆ ಗುರುಜಿ ಪಾದುಕೆನ ನನ್ನ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಹೋಗ್ತೀನಿ. ನೆನಪಿದೆಯ ಸೌಂದರ್ಯ? ಚಾಲೆಂಜಲ್ಲಿ ಸೋತ್ರೆ ನನ್ನ ಪಾದಕೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ನಾನು ಹಾಕೋ ಪಾದಕೆಗಳನ್ನ ನೀನು ತಲೆ ಮೇಲೆ ಹೊತ್ಕೊಳ್ಳೋಷ್ಟು ಯೋಗ್ಯತೆನೂ ನಿನಗಿಲ್ಲ. ಅದಕ್ಕೆ ಅದೇ ರೀತಿ ಇರೋ ಇನ್ನೊಂದು ಪಾದಕೆನ ಕಳಿಸಿದ್ದೀನಿ. ಯಾವತ್ತು ತಲೆ ಮೇಲೆ ಹೊತ್ಕೋಬೇಕು, ಯಾವಾಗ ಊರು ತಿರುಗಬೇಕು, ಹೇಗೆ ತಿರುಗಬೇಕು ಅಂತ ನಾ ತಿಳಿಸ್ತೀನಿ. ಅವತ್ತು ಎಲ್ಲ ಮೀಡಿಯಾದವರ ಎದುರಿಗೆ ನನಗೆ ಅವಮಾನ ಮಾಡಿದೆ ಅಲ್ವಾ? ಈಗ ನೋಡ್ತಾ ಇರು, ಅದೇ ಎಲ್ಲ ಮೀಡಿಯಾದವ್ರನ್ನ ನಿಮ್ಮ ಮನೆ ಮುಂದೆ ಕರೆಸಿ ನಿನ್ನ ಚಿರಾಗು ಅವನು ಮದುವೆ ಆಗಿರೋ ಹೆಣ್ಣು ಮುಂದೆ ನಿನ್ನ ನಿಲ್ಲಿಸಿ ನನ್ನ ಪಾದಕೆಗಳನ್ನ ನಿನ್ನ ತಲೆ ಮೇಲೆ ಹೊರಿಸಿ ಊರು ತುಂಬಾ ಮೆರವಣಿಗೆ ಮಾಡಿಸ್ತೀನಿ. ಕಾಯ್ತಾ ಇರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಹೇಳ್ತಿದ್ರ ಮೇಡಮ್ ಅವರೇ? ಅಲ್ಲ, ಒಂದ್ ಇಡೀ ದಿವಸ ನೀವು ನನ್ನ ಜೊತೆಲಿ ಯಾಕಿರ್ಬೇಕು ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಇಡೀ ದಿನ ನಿಮ್ ಜೊತೆ ಇರ್ಬೇಕು ಅಂತ ಅಪ್ಪ ಹೇಳಿ ಕಳ್ಸಿದ್ದಾರೆ. ನಾನೇನ್ ಮಾಡಕ್ಕಾಗತ್ತೆ? ನಾವಾಗ ಮಾಡದೆ ಹೋದ್ರೆ ಅವ್ರಿಗೆ ನನ್ ಮೇಲೆ ಡೌಟ್ ಬರಲ್ವಾ? ನೋಡಿ, ಅದೆಲ್ಲ ಏನು ಬೇಡ. ನೀವು ನಿಮ್ಮ ಪಡಗಿರಿ, ನಾನು ನನ್ನ ಪಡಗಿರ್ತೀನಿ. ಸಂಜೆ ಆದ್ಮೇಲೆ ನೀವು ನಿಮ್ಮ ಮನೆಗೆ ಹೋಗಿ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಏನಾದ್ರು ಕೇಳಿದ್ರೆ ಜೊತೆಲಿದ್ದೀವಿ ಅಂತ ಸುಳ್ಳು ಹೇಳಿದ್ರೆ ಆಯ್ತು. ನಾನು ಹಾಗೆ ಸುಳ್ಳು ಹೇಳಿ ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಅವಾಗ ನಮ್ ಇಬ್ರ ಮೇಲೂ ಅಪ್ಪಂಗೆ ಡೌಟ್ ಬರುತ್ತೆ ತಾನೆ? ಹಂಗೆಲ್ಲ ಏನು ಆಗೋಕ್ಕಿಲ್ಲ ಬಿಡಿ ಮೇಡಮ್ ಅವರೇ. ಈಗ ಈ ಮದ್ವೆ ಅಂದ್ರೆ ಒಪ್ಪಿಗೆ ಅಂತ ನಿಮ್ಮ ಮನೇಲಿ ಸುಳ್ತಾನೆ ಹೇಳ್ತಿರೋದು, ಅದನ್ನ ಅವ್ರು ಒಪ್ಕೊಂಡಿಲ್ವೇ? ಇದು ಹಂಗೆ ಏನು ಆಗಕ್ಕಿಲ್ಲ. ಸುಮ್ಮನೆ ನಾನು ಹೇಳ್ದಂಗೆ ಮಾಡಿ ನೀವು. ಹಾಯ್ ಪೂರ್ವಿ ಅವರೇ. ಹಾಯ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ಸೂಪರ್. ಮೇಡಮ್ ಅವರೇ, ಏನು ಇಬ್ರು ಎಲ್ಲಿಗೋ ಹೋಗ್ತಿರೋ ಹಾಗಿದೆ, ಔಟಿಂಗಾ? ಹಂಗೇನಿಲ್ಲ ಮೇಡಮ್ ಅವರೇ, ನಮ್ಮ ಮನೇಲಿ ಇವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರು, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇತ್ತು. ನೀವೇ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಯಾಕೆ ಮೇಡಮ್ ಅವರೇ? ಅದು 2 ಫೈಲಿಗೆ ಸೈನ್ ಮಾಡಿಸ್ಕೋಬೇಕಾಗಿತ್ತು, ಅದಕ್ಕೆ ನಿಮ್ಮನೆ ಕಡೆನೆ ಹೊರಟಿದ್ದೆ. ಅಯ್ಯಯ್ಯೋ, ಇವ್ರು ನಮ್ಮ ಮನೆಗೆ ಹೊರಟಿದ್ದಾರೆ. ನಾನ್ ನೋಡಿದ್ರೆ ಇಲ್ಲಿದ್ದೀನಿ. ಈಗ ಹೇಗಪ್ಪ ಮನೆಗೆ ಹೋಗುದು? ಮೇಡಮ್ ಅವರೇ, ನಿಮ್ ಹೆಂಗೋ ನಮ್ಮನೆ ಕಡೆ ಹೋಗ್ತಿದ್ರಲ್ಲ, ಬನ್ನಿ ನಾನು ನಮ್ಮನೆ ಕರ್ಕೊಂಡು ಹೋಗ್ತೀನಿ. ನಿಮ್ಮಲ್ಲಿ ಸೈನ್ ಮಾಡಿಸ್ಕೊಂಬಿಡಿ, ಅದಾದ್ಮೇಲೆ ನಿಮ್ಮನೆಗೆ ಬಿಟ್ಬಿಟ್ಟು ನಾನು ಬಂದ್ಬಿಡ್ತೀನಿ. ಅಯ್ಯೋ ಬೇಡ, ಪರವಾಗಿಲ್ಲ. ನೀವಿಬ್ರು ಎಲ್ಲೋ ಆಚೆ ಹೋಗ್ತಿದ್ದೀರಾ ಅನ್ಸುತ್ತೆ, ನನ್ನಿಂದ ತೊಂದರೆ ಆಗೋದ್ ಬೇಡ. ನೀವ್ ಹೊರಡಿ, ನಾನ್ ಮಾಡಿಸ್ಕೊತೀನಿ. ಬರ್ತೀನಿ. ಅವ್ರಿಗಿನ್ನು ಮದ್ವೆ ಯಾಕಾಗಿಲ್ಲ? ಮದುವೆ ಆಗೋ ಟೈಮ್ ಇನ್ನು ಬಂದಿಲ್ವಲ್ಲ, ಅದಕ್ಕೆ ಮದುವೆ ಆಗಿಲ್ಲ. ಇಷ್ಟು ವರ್ಷ ಆದ್ರೂ ಮದ್ವೆ ಆಗಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಇರ್ಬೇಕು ಅಲ್ವಾ? ಮೇಡಮ್ ಅವರೇ, ನಿಮ್ಮ ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬಿಡಿ. ಅವ್ರು ತುಂಬಾ ಒಳ್ಳೆಯವರು. ಅವ್ರ ಸ್ಥಿತಿ ಏನು ಅಂತ ಗೊತ್ತಿಲ್ಲದೆ ನೀವು ಹಂಗೆಲ್ಲ ಮಾತಾಡ್ಬಾರ್ದು. ಅದರಲ್ಲೂ ಒಂದು ಹೆಣ್ಣಿನ ನಿಜದಲ್ಲಿ ಈಗೆಲ್ಲ ಮಾತಾಡೋದು ನಂಗೆ ಒಂಚೂರು ಇಷ್ಟ ಆಗೋಕ್ಕಿಲ್ಲ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ. ಏನ್ ನೋಡ್ತಿದ್ದೀರಾ? ಬನ್ನಿ ಅತ್ತೆ.
ಚಾನು, 2 ದಿನ ಇರ್ತೀನಿ ಅಂದ್ಬಿಟ್ಟು ಈಗ್ಲೇ ಹೊರಡ್ತಿದ್ಯಲ್ಲಮ್ಮ. ಅತ್ತೆ, ಆಗ್ಲೇ ಹೇಳಿದ್ನಲ್ಲ, ಅದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಮೂವ್ ಮಾಡಬೇಕು, ಹಾಗಾಗಿ ಅರ್ಜೆಂಟಾಗಿ ಹೋಗ್ಲೇಬೇಕು. ಅಪ್ಪ ಸದ್ಯ ಹೊರಟ್ರಲ್ಲ ಅಮ್ಮ, ಅವ್ರೇನೋ ಪಾಪ ಕೆಲಸ ಇದೆ ಅಂತಿದ್ದಾರೆ, ನೀನು ಇರು ಅಂತಿದ್ಯಲ್ಲ, ಮತ್ತೆ ಬರ್ತಾರ ಬಿಡು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಭಾವನಾ, ಬಂದೆ ಅಮ್ಮ. ಹಾಮ, ಏನಾಯ್ತಮ್ಮ? ಕೈಗೆ ಬಟ್ಟೆ ಸುತ್ಕೊಂಡಿದ್ಯಾ? ಅದು ತರಕಾರಿ ಹೆಚ್ಚುವಾಗ ಸ್ವಲ್ಪ ಗಾಯ ಆಯ್ತು ಅಷ್ಟೆ. ನೀನು ಕುದೀತಾ ಇರೋ ನೋವನ್ನೆಲ್ಲ ಯಾರಿಗೂ ತೋರಿಸ್ಕೊಳ್ದೆ ಹಾಗೆ ಮನ್ಸಲ್ಲಿಟ್ಕೊಂಡಿದ್ಯಾ. ಈ ಸಣ್ಣ ಗಾಯಕ್ಕೆ ಕೇಳ್ತಾ ಇದೆಯಲ್ಲಮ್ಮ. ಭಾವನಾ, ನೀನೇನು ಯೋಚನೆ ಮಾಡ್ಬೇಡ. ಈ ಸಮಸ್ಯೆಗೆ ಆದಷ್ಟು ಬೇಗ ಒಂದು ಪರಿಹಾರ ಸಿಗುತ್ತೆ. ನನಗಂತೂ ಒಂದೂ ಗೊತ್ತಾಗ್ತಿಲ್ಲಮ್ಮ. ನನ್ನ ತಲೆ ಎಲ್ಲ ಕೆಟ್ಟು ಹೋಗಿದೆ. ತಲೆ ಕೆಡ್ಸ್ಕೋಬೇಡ ಭಾವನಾ. ನಾನು ಈ ವಿಷಯನ ಸಿದ್ದು ಹತ್ರ ಹೇಳಿದ್ದೀನಿ. ಅವನೇನಾದ್ರೂ ಒಂದು ದಾರಿ ತೋರಿಸ್ತಾನೆ. ಅಮ್ಮ, ಅವ್ರ ಹತ್ರ ಯಾಕೆ ಹೇಳಕ್ ಹೋದೆ? ಅವ್ರೇನಾದ್ರೂ ಸಿಂಚನನ್ಗೋ ಅಥವಾ ಅವ್ರ ಮನೆಯವ್ರಿಗೆ ಹೇಳಿದ್ರೆ ಒಬ್ರಿಂದ ಒಬ್ರಿಗೆ ಮಾತು ಹೋಗುತ್ತೆ. ಹಾಗೆಲ್ರಿಗೂ ನಾನು ಏನು ಉತ್ತರ ಕೊಡ್ಲಿ? ಭಾವನಾ, ಸಿದ್ದು ಅಂತ ಹುಡ್ಗ ಅಲ್ಲಮ್ಮ. ಅವನಿಗೆ ಹೆಣ್ಮಕ್ಳ ಬಗ್ಗೆ ತುಂಬಾ ಗೌರವ ಇದೆ. ಹಾಗೆಲ್ಲ ಎಲ್ಲ ಕಡೆ ಹೇಳ್ಕೊಂಡು ಬರುವಂತ ಹುಡ್ಗ ಅಲ್ಲಮ್ಮ. ನನ್ಗೆ ಅವನ ಮೇಲೆ ನಂಬಿಕೆ ಇದೆ. ಅವನು ಹೇಗಾದ್ರೂ ಮಾಡಿ ಹೀಗೆ ಮಾಡಿದ್ಯಾರು ಅಂತ ಕಂಡು ಹಿಡ್ದೇ ಹಿಡಿತಾನೆ. ಅಮ್ಮ, ನೀನು ನಿಜ ಹೇಳ್ತಿದ್ಯಾ ಅಲ್ಲ? ಸಿದ್ದು ಅವರು ಅವನು ಯಾರು ಅಂತ ಕಂಡು ಹಿಡಿತಾರೆ ಅಲ್ಲ? ಖಂಡಿತ ಕಂಡಿಡಿತಾನಮ್ಮ. ಸಿದ್ದು ತುಂಬಾ ಜನಕ್ಕೆ ಬೇಕಾಗಿರೋನು. ಅವನ್ ಮನ್ಸ್ ಮಾಡಿದ್ರೆ ಇದು ಕಷ್ಟದ ಕೆಲಸ ಅಲ್ವೇ ಅಲ್ಲ. ಅದು ಅಲ್ದೆ ಅವನು ಆ ದಿನ ಉತ್ಸವದಲ್ಲಿ ನಮ್ ಜೊತೆ ಇದ್ನಲ್ಲಮ್ಮ. ಅವನು ಗೊತ್ತಾಗೇ ಆಗತ್ತೆ, ನೋಡ್ತಾ ಇರು. ಅಷ್ಟಾದ್ರೆ ಸಾಕಮ್ಮ. ಅವನು ಯಾರು ಅಂತ ಆದಷ್ಟು ಬೇಗ ಗೊತ್ತಾಗಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ಭಾವನಾ, ಏನಮ್ಮ ಇಷ್ಟು ಕೋಪ ಮಾಡ್ಕೊಂಡಿದೀಯಾ? ನೀನ್ ಸ್ವಲ್ಪ ಸಮಾಧಾನವಾಗಿರು, ಎಲ್ಲ ಸರಿ ಹೋಗುತ್ತೆ. ಬಾ ಕೂತ್ಕೋ. ನೀನು ಕುಡಿಯಕ್ ನೀರ್ ತರ್ತೀನಿ ಇರು. ನೋಡ್ರೆ, ಇವ್ರೆ ಇವಳಪ್ಪ ಅಮ್ಮ. ಇವ್ರು ಯಾಕೆ ಬಂದ್ರು? ಲವ್ ಕರ್ಸಿದ್ದೆ, ನಾನು ಕಣ್ ಸುಮ್ಕಿರ್ಲ. ನೋಡು ಸುರೇಶಣ್ಣ, ನಿಮ್ಮ ಮಗಳು ನಮ್ಮ ಹುಡುಗನ ಪ್ರೀತಿ ಮಾಡ್ತಾವಳೆ. ಎಷ್ಟು ಪ್ರೀತಿ ಮಾಡ್ತಾವಳೆ ಅಂದ್ರೆ ಅವನನ್ನ ಬಿಟ್ಟಿರೋಕಾಗ್ದಿರಷ್ಟು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿಗ್ಲಾ ಕರ್ಕೊಂಡು ಹೋಯ್ತಿದ್ಯಾ? ಹೇಳ್ತೀನಿ ಬಾರಕ್ಕ. ನಿನಗೆ ಹೇಳಿಲ್ಲ ಅಂದ್ರೆ ನನ್ನ ಜೊತೆ ಬರಕ್ಕಿಲ್ಲ. ಇದೇನಕ್ಕ ಹಿಂಗಾಟ ಮಾಡ್ತ್ಯಾ? ಸಂಬಳ ಸಿಕ್ಕಿದ ಖುಷಿಗೆ ಪಾನಿಪುರಿ ತಿನ್ಕೊಂಡು ಹಂಗೆ ಬೇಕಾಗಿರೋ ವಸ್ತುನ್ ತಗೊಂಬರೋಣ ಅಂತ ಕರ್ದೆ. ಆಚೆ ಯಾಕ್ಲ ತಿನ್ಬೇಕು? ನಮ್ಮ ಅಂಗಡಿಲಿ ತಿಂಡಿ ಸಂದಾಕಿರಕಿಲ್ವೇ? ನಾನೆಲ್ಲ ಹಂಗೆ ಹೇಳ್ದೆ ಅಕ್ಕ. ಬೇರೆ ಬೇರೆ ದೇಶ ಸುತ್ತದಂಗೆ ಅಲ್ಲಿ ಊಟನ ತಿನ್ಬೇಕಲ್ವಾ? ನಾಲ್ಗೆಗೂ ವೆರೈಟಿ ಊಟ ಟೇಸ್ಟ್ ಮಾಡಿಸ್ಬೇಕಲ್ವಾ? ಪಾಕ ನನ್ಗೆ ಆಚೆ ತಿಂದು ರೂಢಿ ಇಲ್ಲ ಕಣ್ಲ. ಅದು ಅಲ್ಲದೆ ಮಸಾಲ ಪುರಿ ಪಾನಿಪುರಿ ಎಲ್ಲ ಹೆಚ್ಚಿಗೆ ತಿನ್ನಕ್ಕಿಲ್ಲ. ಓ, ನನ್ಗೀಗ ಅರ್ಥ ಆಯ್ತು. ಟಿವಿಲಿ ಪಾನಿಪುರಿ ಏನೇನು ಕೆಮಿಕಲ್ಸ್ ಹಾಕ್ತಾರೆ ಅಂತ ತೋರ್ಸುದ್ರಲ್ಲ, ಅದಕ್ಕೆ ಭಯನಾ? ನೀನೇನ್ ಭಯ ಪಡ್ಬೇಡ ಅಕ್ಕ. ಪಾನಿಪುರಿ ಅಂಗಡಿಯವನು ನನ್ನ ಫ್ರೆಂಡು, ಫುಲ್ ಆರ್ಗ್ಯಾನಿಕ್, ನೋ ಕೆಮಿಕಲ್ಸು. ನೀನ್ ಆರಾಮಾಗಿ ಧೈರ್ಯವಾಗಿ ತಿನ್ಬೋದು. ಏ ಹಂಗಲ್ಲ ಕಣ್ಲ ಚೋಟು, ಸುಮ್ನೆ ದುಡ್ಡಿಯಾಗ ದಂಡ ಅಂತ. ಅಕ್ಕ, ಮೊದಲನೇ ಸಲಿ ಶ್ರಮದಿಂದ ದುಡ್ಡಿರೋ ದುಡ್ಡನ್ನ
ದೇವ್ರಿಗೆ ಮೀಸಿಡ್ಬೇಕು. ಅದನ್ನೇ ಈಗ ನಾನು ಮಾಡ್ತಿರೋದು. ತಮ್ಮಂಗೆ ಮೊದಲನೇ ಸಂಬಳ ಕೈಗೆ ಬಂದಿದೆ. ಆ ಖುಷಿಗೆ ತಮ್ಮ ಅಕ್ಕಂಗೆ ಏನಾದ್ರು ಕೊಡ್ಸ್ಬೇಕಲ್ವಾ? ನೀನಿಲ್ಲ ಅಂದಿದ್ರೆ ನಾನೇನಾಗ್ತಿದ್ನೋ ಗೊತ್ತಿಲ್ಲ. ಅಕ್ಕ, ಅವತ್ತು ನನಗೆ ಊಟ ಕೆಲಸ ಕೊಡದೆ ಹೋಗಿದ್ದಿದ್ರೆ ನಾನು ನನ್ನ ಪಾಲ್ಗೆ ಅಕ್ಕ ಮಾತ್ರ ಅಲ್ಲ, ಅನ್ನಪೂರ್ಣೇಶ್ವರಿ. ಬಂದಕ್ಕೆ ರಕ್ತ ಹಂಚ್ಕೊಂಡು ಹುಟ್ಟೋರೆ ಆಗ್ಬೇಕಾಗಿಲ್ಲ ಅನ್ನೋ ಮಾತನ್ನ ನೀನು ನಿಜ ಮಾಡ್ಬಿಟ್ಟೆ ಅಕ್ಕ. ಚೋಟು, ಹೆಚ್ಚಿಗೆ ಮಾತಾಡ್ತಿದ್ಯಾ ಅಂತ ಅನ್ಸ್ತಾ ಇಲ್ವಾ ನಿನ್ಗೆ? ಹಂಗೆಲ್ಲ ಏನಿಲ್ಲ ಅಕ್ಕ. ಸರಿ, ನಿನ್ ಮೊದಲನೇ ಸಂಬಳನ ನೀನೇ ಮಾಡಿಕೊ. ನನ್ ತಮ್ಮಂಗೆ ಮೊದಲನೇ ಸಂಬಳ ಸಿಕ್ಕೈತೆ ಅಂತ ನಾನೇ ನಿಂಗೆ ತಿಂಡಿ ಕೊಡಿಸ್ತೀನಿ. ಬೇಡ ಅಕ್ಕ, ಬೇಡ. ನಾನ್ ನಿಂಗೆ ತಿಂಡಿ ಕೊಡಿಸ್ಬೇಕು. ಚೋಟು ಅಕ್ಕ, ನೀನ್ ಬಾರಕ್ಕ. ಚೋಟು, ನನ್ ಮಾತ್ ಕೇಳಿ. ಬಾ ನೀನು. ಅಂಕಲ್, 2 ಮಸಾಲ ಪುರಿ. ಅಕ್ಕ, ಅಕ್ಕ ತಗೋ. ಅಣ್ಣ, ಎಷ್ಟಾಯ್ತು? ಅಣ್ಣ ತಕೊಂಡ್. ಅಕ್ಕ, ಇದು ನನ್ ರೇಟು, ನಾನ್ ಕೊಡ್ತೀನಿ. ಅಯ್ಯೋ ಚೋಟು, ಹಂಗಲ್ಲ ಕಣೋ. ಅಕ್ಕ, ನೀನ್ ಅಂಗಡಿಲಿ ಅಷ್ಟೇ ಓನರು ಯಜಮಾನಿ. ಇಲ್ಲಿ ನನ್ಗೆ ದೇವ್ರ ಕೊಟ್ಟ ಅಕ್ಕ ಅನ್ನೋದು ಮರಿಬೇಡ. ಸರಿ ಆಯ್ತು, ಕೊಡಲ್ಲ. ಜಾಣೆ ಅಕ್ಕ. ತಗೋಣ. ಸ್ಕ್ಯಾನ್ ಮಾಡಿ. ನಂತರ ಸ್ಕ್ಯಾನ್ ಮಾಡೋ ಫೋನ್ ಇಲ್ಲ. ದುಡ್ಡು ತಗೋಣ. ಅಕ್ಕ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಮೊದಲಿನ ಥರ ಇಲ್ಲ. ಏನಾರು ಪ್ರಾಬ್ಲಮ್ಮಾ? ಏನು ತಂದ್ಕೊಳ್ಳ? ಬೇಡ ಬೇಡ, ತಿಂಡಿ ತರಿಸ್ಕೊಡಿ. ಯಾಕೆ ಮೇಡಮ್, ಮನೇಲಿ ತಿಂಡಿ ತಿನ್ಲಿಲ್ವಾ? ಏನಾಯ್ತು? ಎಷ್ಟು ಪ್ರಶ್ನೆ ಕೇಳ್ತೀರಾ ಮುನ್ಸ್ವಾಮಿ ಅವರೇ? ತಿಂಡಿ ತರಿಸ್ಕೊಡ್ತೀರೋ ಅಥವಾ ನಾನು ಆಚೆ ಹೋಗ್ತೀನಿಲ್ಲ? ಅಯ್ಯಯ್ಯೋ, ಬಿಡ ಬಿಡ ಬಿಡ, ನಾನೇ ಹೋಗ್ತಾ ಇರ್ತೀನಿ. ಮೇಡಮ್, ತಿಂಡಿ. ಸಾರಿ ಮುನ್ಸ್ವಾಮಿ ಅವರೇ, ಆಗಲೇ ರೇಗ್ಬಿಟ್ಟೆ. ನೆನ್ನೆ ಪಿಕ್ ಪಾಕೆಟ್ ಕೇಸ್ ಇತ್ತಲ್ಲ, ಏನಾಯ್ತು? ಕಾಲೇಜ್ ಹುಡುಗ ಮೇಡಮ್, ಸಿಕ್ಬಿದ್ದಿದ್ದಾನೆ. ಆಮೇಲೆ 53ನೇ ಕ್ರಾಸಲ್ಲಿ ಕಳ್ಳರು ಮನೆಗೆ ನುಗ್ಗಿದ್ರಲ್ಲ, ಅದು? ಅದಿನ್ನೂ ತನಿಖೆಯಲ್ಲಿದೆ ಮೇಡಮ್. ಅಷ್ಟೇನಾ? ಇನ್ನೇನಾದರೂ ಡೀಟೇಲ್ಸ್ ಕೊಡೋಕ್ಕಿದೆಯಾ? ಏನೂ ಇಲ್ಲ ಮೇಡಮ್, ಅಷ್ಟೇ. ಏನಾಗಿದೆ ಎಲ್ರಿಗೂ? ಮನೇಲಿ ನೋಡಿದ್ರೆ ಅವ್ರು ಹಾಗೆ ಆಡ್ತಿದ್ದಾರೆ, ಇಲ್ಲಿ ನೋಡಿದ್ರೆ ಇವ್ರೆಲ್ಲರೂ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದಾರಲ್ಲ. ಬೆಳಗಿಂದ ಯಾರು ಮಾತಾಡ್ತಿಲ್ಲ, ಪ್ರಶ್ನೆನೂ ಮಾಡ್ತಿಲ್ಲ. ಈ ಸೈಲೆನ್ಸ್ ಸಾಕಾಗಿದೆ ಮೇಡಮ್. ಏನಾ? ಏನಾದ್ರೂ ಕೇಳಿ ಮೇಡಮ್. ಯಾಕೆ ಕಳ್ತನ ಮಾಡಿದೆ ಅಂತ ನನ್ನ ಕೇಳಿ ಮೇಡಮ್. ಮಗು ಆದ್ರೆ ಎಲ್ಲ ಸರಿ ಆಗುತ್ತಂತೆ ಮೇಡಮ್. ಏನು ಅರ್ಥ ಆಗ್ತಿಲ್ಲ ಮೇಡಮ್. ಏನಂದೆ? ಏನು ಮೇಡಮ್, ನಾನು ಏನು ಮಾತಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಮಗು ಆದ್ರೆ ಅದು ಗಲಾಟೆ ಮಾಡ್ತಿರುತ್ತಲ್ಲ ಮೇಡಮ್, ಮಗು ಒಂದೇ ಪರಿಹಾರ ಮೇಡಮ್. ಯಾಕೋ ತಲೆ ಕೆಟ್ಟವ್ ಮಾತಾಡ್ತಿದ್ಯಾ? ಅಯ್ಯೋ ಬಿಡಿ ಮೇಡಮ್, ತಲೆ ಯಾರಿಗೆ ತಾನೇ ನೆಟ್ಕಿದೆ. ಮಗು ಮಾಡ್ಕೊಂಡ್ರೆ ಎಲ್ಲನೂ ಸರಿ ಹೋಗ್ಬಿಡುತ್ತೆ ಮೇಡಮ್. ಹುಚ್ಚುಚ್ಚ ಮಾಡಿದ್ರೆ ಮಗನೇ ಮಾರಿ ಹಬ್ಬ ಮಾಡ್ಬಿಡ್ತೀನಿ. ತೆಪ್ಪಗಿದ್ರೆ ಸರಿ.
ಸರಿ ಇವಾಗ. ರೀ ಮುನ್ಸ್ವಾಮಿ ಅವರೇ, ಓಪನ್ ಮಾಡ್ರಿ. ಏನು ಮೇಡಮ್, ಯಾಕೆ ಏನಾಯ್ತು? ನೀವ್ಯಾಕೆ ಮೇಡಮ್ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಅಲ್ಲ, ಮದುವೆ ಆದವ್ರಿಗೆ ಒಂದು ಮಗು ಇರಲೇಬೇಕು, ಅದನ್ನೇ ತಾನೇ ಅವನು ಹೇಳ್ತಾ ಇರೋದು. ಪಾಪ ಅವನಿಗೇನು ಸಮಸ್ಯೆನೋ ಏನೋ. ಮುನ್ಸ್ವಾಮಿ ಅವರೇ, ಇದು ಯಾಕೋ ಅತಿ ಆಯ್ತು. ಏನು ಎಲ್ರು ಮಗು 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 ಅನ್ಕೊಂಡು? ಎಲ್ರುನಾ? ಯಾರು ಮೇಡಮ್ ಎಲ್ರು ಅಂದ್ರೆ? ಇದು ನಾವ್ಯಾರು ಮಗು ವಿಷಯ ತೆಗಿಲೇ ಇಲ್ವೇ? ಅವನು ಹೇಳಿದ್ದು ನಿಮಗೆ ಅಂತ ಅನ್ಕೊಂಡ್ರಾ? ಇಲ್ಲ ಮೇಡಮ್, ಇಲ್ಲಿ ಆದ್ರೆ ನಿಮ್ಗೆಲ್ಲ ಅನ್ಕೊಂಬಿಡಿ ಮೇಡಮ್. ಈಗ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ನಾನು ಮೇಲೆ ಟ್ಯಾಂಕ್ ಅಲ್ಲಿ ಏನೇನು ಇರುತ್ತೆ ಅಂತ ನೋಡ್ಕೊಂಡ್ ಬರಕ್ ಹೋಗಿದ್ದೆ. ವ್ಯೂ ಹೇಗಿರುತ್ತೆ ಅಂತ ನೋಡಕ್ ಹೋದ್ರೆ ಇಳಿಯುವಾಗ ಏಣಿ ಜಾರೋಯ್ತು. ಅದಕ್ಕಲ್ಲಿ ಸಿಗಾಕೊಂಡು ನನ್ ತುಂಬಾ ಭಯ ಆಯ್ತು. ನೋಡಿದ್ರ ಸೀತಾ, ಶಾಸ್ತ್ರಿಗಳು ಹೇಳಿದ ಮಾತು ಎಷ್ಟು ನಿಜ ಆಯ್ತು ಅಂತ ಈಗ್ಲಾದ್ರು ಅರ್ಥ ಮಾಡ್ಕೋತೀರಾ? ಬೆಳಿಗ್ಗೆ ನೋಡಿದ್ರೆ ಬಿದ್ಲು, ಈಗ ನೋಡಿದ್ರೆ ಹೀಗಾಯ್ತು. ಸಿಹಿ ಇಲ್ಲಿದ್ರೆ ಪೀಸ್ಫುಲ್ ಆಗಿರೋದಕ್ಕೆ ಆಗಲ್ಲ ಸೀತಾ. ಇದೆಲ್ಲ ಅವಳದೇ ತಪ್ಪು. ಅವಳು ಹೋಗಿದ್ದಕ್ಕೆ ತಾನೇ ಈ ತರ ಎಲ್ಲ ಆಗ್ತಿರೋದು. ಆದ್ರೆ ಈ ವಿಷಯನ ನಿಮ್ಮಷ್ಟು ಲೈಟ್ ಆಗಿ ತಗೊಳಕ್ ನಂಗೆ ಗೊತ್ತಿಲ್ಲ ಸೀತಾ. ಶಾಸ್ತ್ರಿಗಳು ಇದಕ್ಕೊಂದು ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಹೇಳಿಲ್ಲ. ಇದಕ್ಕೆ ನಾನ್ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆದ ಸೊಲ್ಯೂಷನ್. ಬನ್ನಿ ತಾತ ಹತ್ರ ಮಾತಾಡೋಣ. ಅಲ್ಲ ರಾಮ್, ಸೀತಾ, ನನ್ಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಕ್ ಇಷ್ಟ ಇಲ್ಲ. ಈ ವಿಷಯದಲ್ಲಿ ನಂಗೆ ರಿಸ್ಕ್ ತಗೊಳಕ್ಕೂ ಇಷ್ಟ ಇಲ್ಲ. ಪ್ಲೀಸ್ ಬನ್ನಿ. ಬಾಪುಟ ನೀನು. ಇದು ನನ್ ಮನೆ, ಅವಳು ಇಲ್ಲಿ ಇರ್ಬಾರ್ದು. ಇದೆಲ್ಲ ಅನಿದೆ ಕೆಲಸ ಅನ್ಸತ್ತೆ. ಯಾಕೆ ಸಿಹಿ ಏನು ಹೇಳ್ತಾ ಇಲ್ಲ? ಏನಪ್ಪು, ಏನ್ ವಿಷಯ? ಯಾಕೆ ಎಲ್ರನ್ನೂ ಕರ್ಸಿದ್ಯಾ? ಶಾಸ್ತ್ರಿಗಳು ಸಿಹಿ ಜಾತಕ ನೋಡಿ ಅವಳಿಗೂ ಈ ಮನೆಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿದ್ಮೇಲೆ ನನ್ನ ಮನ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ ಚಿಕ್ಕಿ. ಇವಳು ಬಿದ್ದಿದ್ದು, ನಡೆದಿರೋ ಇನ್ಸಿಡೆನ್ಸ್ ಇದನ್ನೆಲ್ಲ ನೋಡ್ತಿದ್ರೆ ನನಗೂ ಯಾಕೋ ಅವ್ರು ಹೇಳಿದ್ ಕರೆಕ್ಟ್ ಅಂತ ಅನ್ನಿಸ್ತಿದೆ. ಸಿಹಿ ಯಾಕೋ ಈ ಮನೇಲಿ ಪೀಸ್ಫುಲ್ ಆಗಿ ಇರೋದಿಲ್ಲ ಅಂತ ಅನ್ನಿಸ್ತಿದೆ. ತಾತನ ಜೊತೆ ಇದ್ರ ಬಗ್ಗೆ ಮಾತಾಡಿದಾಗ ಅವರು ಕೂಡ ಇದನ್ನೇ ಹೇಳಿದ್ರು. ಸೊ ಆದಷ್ಟು ಬೇಗ ಆಫೀಸ್ ಪಕ್ಕದಲ್ಲಿರೋ ರೆಸಿಡೆನ್ಸ್ಗೆ ಶಿಫ್ಟ್ ಆಗೋದು ಬೆಟರ್ ಅಂತ ಹೇಳಿದ್ರು. ನಂಗೆ ಯಾಕೋ ಇದು ಓವರ್ ಅನ್ನಿಸ್ತಾ ಇದ್ದಾರಮ್ಮ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇವ್ರು ನನ್ನ ಮಾತೇ ಕೇಳ್ತಿಲ್ಲ. ಇದ್ರಲ್ಲಿ ಓವರ್ ಏನಿದೆ? ನನ್ನ ಮಗಳಲ್ಲಿ ಕಷ್ಟಪಡೋದು ನನಗಿಷ್ಟ ಇಲ್ಲ. ತಾತ ಕೂಡ ಇದೇ ಮಾತು ಹೇಳಿದ್ರು. ಅಪ್ಪು, ನೀನು ಡಿಸಿಷನ್ ತಗೊಂಡಿದ್ಯಾ ಅಂತಂದರೆ ಅದಕ್ಕೆ ಸ್ಟ್ರಾಂಗ್ ಕಾರಣ ಇದ್ದೇ ಇರುತ್ತೆ. ಅದಕ್ಕೆ ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನಂದೊಂದು ಸಣ್ಣ ಸಜೆಷನ್, ನಾವೆಲ್ಲರೂ ಯಾಕೆ ಬೇರೆ ಮನೆಗೆ ಹೋಗಬೇಕು? ನೀನು, ಸೀತಾ, ಸಿಹಿ ಹೊಸ ಮನೆಗೆ ಹೋಗಿ. ನೀವಿಬ್ಬರು ಹೊಸದಾಗಿ ಮದುವೆ ಆಗಿದ್ದೀರಾ. ನಿಮಗೂ ಒಂದು ಹೊಸ ಜೀವನ ಅಂತಾಗುತ್ತೆ. ನಿಮಗೂ ಪ್ರೈವಸಿ ಸಿಗುತ್ತೆ. ನಾವೆಲ್ಲರೂ ಬಂದು ಹೋಗಿ ಮಾಡ್ತಿರ್ತೀವಿ, ನೀವು ಬಂದು ಹೋಗಿ ಮಾಡ್ತೀರಿ. ಅಫ್ಕೋರ್ಸ್ ಅದು ನಮಗೂ ತುಂಬ ಕಷ್ಟನೇ, ಬಟ್ ಗಿವ್ ಇಟ್ ಅ ಥಾಟ್. ಹೌದು ರಾಮ್, ಅಕ್ಕ ಹೇಳ್ತಿರೋದು ಸರಿಯಾಗಿದೆ. ನೀವು ಯಾಕೆ ಹಾಗೆ ಮಾಡಬಾರ್ದು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀಯ. ನಿನ್ನ ಎಡಗಡೆಗೆ 1,000 ರೂಪಾಯಿ ನೋಟ್ ಬಿದ್ದಿರುತ್ತೆ, ಬಲ್ಗಡೆಗೆ 1,000 ರೂಪಾಯಿ ನೋಟ್ ಬಿದ್ದಿರುತ್ತೆ. ನೀನು ಯಾವ್ದು ಎತ್ಕೊಂತೀಯ? ಸುಬ್ಬು, ಈ ಆನ್ಸರ್ ತುಂಬಾ ಈಸಿ. ನನ್ನ ನೆನ್ಪೆದ್ದಿ ಅನ್ಕೊಂಡಿದ್ಯಾ? ನೋಡಿ ಹೇಗೆ ಆನ್ಸರ್ ಕೊಡ್ತೀನಿ ಅಂತ.
ಬಲ್ಗಡೆ ಇರೋ 2,000 ರೂಪಾಯಿ ನೋಟ್ಗಳನ್ನ ಎತ್ಕೋತೀನಿ. ಅಯ್ಯಯ್ಯೋ ಶ್ರೀವಲ್ಲಿ, ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು ತಾನೆ. ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಬಲ್ಗಡೆ ಇರೋ 2 1,000 ನೋಟು, ಎಡಗಡೆ ಇರೋ 1,000 ನೋಟು 3 ಎತ್ಕೊಂಡ್ಬಿಡ್ತಿದ್ದೆ. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಫ್ರೀಯಾಗಿ ದುಡ್ಡು ಬಿದ್ದಿದ್ರೆ ಎಲ್ಲ ಎತ್ಕೊಳ್ಳೋ ಜಾಣ್ತನ ಅಲ್ವಾ? ಹೌದಲ್ವಾ? ಇದ್ ನನಗ್ ಗೊತ್ತೇ ಆಗ್ಲಿಲ್ಲ. ಏನ್ ಸುಬ್ಬು, ನಾನು ಹೇಳಿರೋ ಆನ್ಸರ್ ಕರೆಕ್ಟ್ ಅಲ್ವಾ? ಇಬ್ರು ಆನ್ಸರ್ ತಪ್ಪಾಗಿ ಹೇಳಿದೀರಾ. 1,000 ರೂಪಾಯಿ ನೋಟ್ ಎಲ್ಲಿದೆ? ಬ್ಯಾನ್ ಆಗಿಲ್ವಾ? ನಾವು ದಾರಿಲಿ ಹೋಗುವಾಗ ಎಲ್ಲಿಗೆ ಹೋಗ್ತಿದೀವಿ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಇರಬೇಕು. ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ಬಾರ್ದು. ಆಯ್ತು, 2ನೇ ಪ್ರಶ್ನೆ ಕೇಳ್ತೀನಿ. ಮೊದಲನೇದಕ್ಕೆ ಆಲ್ರೆಡಿ ತಪ್ಪುತ್ತರ ಕೊಟ್ಬಿಟ್ಟಿದೆ. ಹೂ ಸುಬ್ಬು, ಕೇಳು ಕೇಳು, ನಾನು ಕೊಡ್ತೀನಿ. ಎಡಗೈಲಿ 1 kg ಹತ್ತಿ ಇರುತ್ತೆ, ಬಲಗೈಲಿ 1 kg ಕಬ್ಬಣ ಇರುತ್ತೆ. ಯಾವ್ದು ತೂಕ ಜಾಸ್ತಿ? 1 kg ಹತ್ತಿ ಇರುತ್ತೆ ಎಡಗೈಲಿ, ಬಲಗೈಲಿ 1 kg ಕಬ್ಬಣ ಇರುತ್ತೆ. ತೂಕ ಯಾವ್ದು ಜಾಸ್ತಿ? ಸುಬ್ಬು, ಇದು ತುಂಬಾ ಈಸಿ ಆನ್ಸರ್ ಸುಬ್ಬು. ಇವೆರಡರಲ್ಲಿ ಕಬ್ಣ ತಾನೇ ತೂಕ ಜಾಸ್ತಿ. ಕರೆಕ್ಟು ಕರೆಕ್ಟು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. 1 kg ಹತ್ತಿ 1 kg ಕಬ್ಬಣ ಎರಡು ಒಂದೇ ತೂಕ ಇರುತ್ತೆ ತಾನೆ, ಸಮವಾಗಿರಲ್ವಾ? ಹೌದಲ್ವಾ ಸುಬ್ಬು? ಹೌದು. ಸುಬ್ಬು, ಸರಿ, ಈಗ 3ನೇ ಪ್ರಶ್ನೆ ಕೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಸರಿ ಸುಬ್ಬು, ಕೇಳು ಕೇಳು ಕೇಳು. ನೀನು ಕೆಲ್ಸಕ್ಕೆ ಅಂತ 2 ವೀಲರಲ್ಲಿ ಬರ್ತಾ ಇರ್ತೀಯ, ಹೆಲ್ಮೆಟ್ ಹಾಕಿರಲ್ಲ. ಪೊಲೀಸಿಂದ ಹಿಡಿದು ಬಿಡ್ತಾರೆ. ಡಾಕ್ಯುಮೆಂಟ್ಸ್ ತೋರಿಸು, ಅದು ತೋರಿಸು, ಇದು ತೋರಿಸು ಅಂತ. ನೀನು ಬಿಡೋದೇ ಇಲ್ಲ. ಅವಾಗ ಏನ್ ಮಾಡ್ತೀಯ? ಏನ್ ಮಾಡ್ತೀನ ಸುಬ್ಬು? ಮಿನಿಸ್ಟರ್ ಮನೇಲಿ ಕೆಲಸ ಮಾಡೋಳು ನಾನು, ಮಿನಿಸ್ಟರ್ PA ಗೆ PA ನಾನು. ನನ್ನನ್ನೇ ಹಿಡಿದಿದ್ಯಾ, ನಿನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ಅಂತ ಆವಾಜ್ ಹಾಕ್ತೀನಿ. ಸುಬ್ಬು, ಕೆಲ್ಸಕ್ಕೆ ಬರತ್ ತಾನೇ ಇಂಪಾರ್ಟೆಂಟು ಅಲ್ವಾ ಶ್ರವಣಿ? ಗೊತ್ತಿಲ್ಲ, ಇದಕ್ಕೇನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಬೇರೆ ಮಿನಿಸ್ಟರ್ ಹತ್ರ ನಡಿಬೋದೇನೋ, ಆದ್ರೆ ನಮ್ಮ ಯಜಮಾನ್ ಹತ್ರ ನಡೆಯಲ್ಲ. ಫಸ್ಟ್ ಆಫ್ ಆಲ್ ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸೋದೇ ತಪ್ಪು. ಅಂಥದ್ರಲ್ಲಿ ನಾನು ಮಿನಿಸ್ಟ್ರ್ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ, ಅದು ಇದು ಅಂತೆಲ್ಲ ಅವ್ರ ಹತ್ರ ಹೇಳ್ಕೊಂಡು ಕೂರ್ತೀಯಾ? ಯಜಮಾನ್ರು ನೀನು ಈ ಥರ ಇದೆಯಾ ಅಂದರೆ ನಿನ್ನ ಹತ್ತಿರಕ್ಕೆ ಸೇರಿಸಲ್ಲ, ಗೊತ್ತಾ ನಿನ್ಗೆ ಅದನ್ನ? ಯಜಮಾನ್ ಹೆಸರನ್ನ ಎಲ್ಲೂ ನೀನು ದುರುಪಯೋಗ ಪಡಿಸ್ಕೊಳ್ಳೇಬಾರ್ದು. ತಾವು ಕಾಮನ್ ಸೆನ್ಸ್ನ ತುಂಬ ಚೆನ್ನಾಗಿ ಓದ್ಕೊಂಡ್ಬಂದು ಎಲ್ಲದಕ್ಕೂ ತಪ್ಪು ಉತ್ತರ ಕೊಟ್ಟು ಇಂಟರ್ವ್ಯೂನಲ್ಲಿ ಫೇಲ್ ಆಗಿದ್ದೀರಾ. ಇವಾಗ ನೀವು ಹೊರಡ್ಬೋದು. ಎಲ್ಲ ಮೋಸ ಇದು. ನೋಡು ನೋಡು ನೋಡು, ನಾನು ತುಂಬಾ ನಿಯತ್ತಾಗಿ ನ್ಯಾಯವಾಗಿ ಪ್ರಶ್ನೆ ಕೇಳಿದ್ದೀನಿ. ಉತ್ತರ ಕೊಡೋಕ್ಕಾಗದೆ ಪ್ರಶ್ನೆ ತಪ್ಪು ಅಂತಿದ್ಯಾ? ಇಲ್ಲೂ ತಪ್ಪಾಗಿ ನಡ್ಕೋತಾ ಇದೆಯಾ? ನೀನೇ ನನ್ನ ಬೇಕು ಬೇಕು ಅಂತ ಫೇಲ್ ಮಾಡಿದ್ರೆ ನನಗೆ ಎಲ್ಲಾನು ಗೊತ್ತೈತೆ. ನಾನೇನ್ ದಟ್ಟಿ ಅಲ್ಲ, ನನಗೆ ಗೊತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ತಾತ, ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆಗಿರ್ಬೇಕು, ಮೋಟರ್ ಹಾಕ್ತೀನಿ ರೀ. ಮೇಲ್ ಹೋಗಿ ನೋಡ್ದೆ, ಟ್ಯಾಂಕ್ ಅಲ್ಲಿ ನೀರಿದೆ, ಆದ್ರೂ ನೀರ್ ಬರ್ತಿಲ್ಲ. ಹಾಗಾದ್ರೆ ಟ್ಯಾಂಕ್ ಕಟ್ಕೊಂಡಿರ್ಬೇಕು ಅನ್ಸುತ್ತೆ. ಪ್ಲಂಬರ್ನ ಕರ್ಸಿ ಕ್ಲೀನ್ ಮಾಡಿಸ್ತೀನಿ ಬಿಡು. ಅದಕ್ಕೆ ಪ್ಲಂಬರ್ನ ಕರೆಸ್ಬೇಕಾ? ಏನ್ ಟ್ಯಾಂಕ್ ಕ್ಲೀನ್ ಮಾಡೋದೇನು ಬ್ರಹ್ಮವಿದ್ಯನಾ? ಪೈಪಲ್ಲಿ ಕಸನೋ ಕಡ್ಡಿನೋ ತುಂಬಿಕೊಂಡಿರತ್ತೆ, ಅದನ್ನ ಕ್ಲೀನ್ ಮಾಡಿದ್ರೆ ನೀರು ಬರತ್ತಪ್ಪ. ಇದಕ್ಕೆ ಹೋಗಿ ಅವ್ರನ್ನ ಯಾಕೆ ಕರೆಸ್ಬೇಕು? ಅದನ್ನಾದ್ರೂ ಮಾಡೋರು ಯಾರು? ನನಗೀಗ ಟ್ಯಾಂಕ್ ಎಲ್ಲ ಹತ್ತಕ್ಕಾಗಲ್ಲ. ಬೇಡ, ನಾನೇ ಇದ್ದೀನಲ್ಲ. ಬ್ಲಾಕೇಜ್ ಕ್ಲೀನ್ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟು. ಯಾವ್ದು ಎಲ್ಲೇ ಇರಲಿ ಬ್ಲಾಕು ಈಸಿಯಾಗಿ ತೆಗೆದು ಬಿಡ್ತೀನಿ. ನೋಡಪ್ಪ, ಅವ್ರನ್ನ ಕರೆಸಿದ್ರೆ ಸುಮ್ಮನೆ 800-900 ರೂಪಾಯಿ ಕೊಡಬೇಕು. ಅದು ನನಗೆ ಕೊಡಿ, ನನಗೆ ಸಹಾಯ ಆಗುತ್ತೆ. ನೀನ್ ಕ್ಲೀನ್ ಮಾಡ್ತೀಯ? ಗಣೇಶನ್ ಮಾಡು ಅಂದ್ರೆ ಈಶನ್ ಮಾಡಿ ಕೂಡಿಸ್ತೀಯ ನೀನು? ಅದನ್ನು ನೆಟ್ಟಿಗೆ ಮಾಡಲ್ವಲ್ಲ ತಾತ, ಏನಾದರೂ ಒಂದು ಎಡವಟ್ಟು ಮಾಡೇ ಮಾಡ್ತಾರೆ. ಸಮರ್ಥ ಆ ಥರ ಎಲ್ಲ ಏನೂ ಆಗಲ್ಲ. ನಮ್ಮ ಮನೆಯಲ್ಲಿ ನಲ್ಲಿ ನೀರು ಬರದೇ ಇದ್ದಾಗೆಲ್ಲ ನಾನೇ ಪೈಪನ್ನು ತಿವಿದು ಕ್ಲೀನ್ ಮಾಡ್ತಾ ಇದ್ದಿದ್ದು. ಅಲ್ಲ, ಇದೇನು ದೊಡ್ಡ ರಾಕೆಟ್ ಸೈನ್ಸಾ? ನಾನು ಮಾಡ್ತೀನಿ ಬಿಡು. ಆದ್ರೂ ಆ ಕೆಲಸ ನಿಮಗೆ ಕಷ್ಟ ಆಗಲ್ವಾ? ಇದು ಒಂದು ಕೆಲಸನೇನಮ್ಮ. ಅಲ್ಲ, ಏನು ಭಗೀರಥಂತರ ತಪಸ್ ಮಾಡಿ ಗಂಗೆನ ಭೂಮಿಗಿಳಿಸ್ಬೇಕಾ? ಇಲ್ವಲ್ಲ.
ಟ್ಯಾಂಕಿಂದ ನಲ್ಲಿ ನೀರು ಬರೆಸ್ಬೇಕು ಅಷ್ಟೇ. ನಾನು ಮಾಡ್ತೀನಿ ಬಿಡು. ಈ ಕೆಲಸಕ್ಕೆ ನನ್ನ ಅಸಿಸ್ಟೆಂಟ್ ಆಗಿ ನನ್ನ ಸೊಸೆ ಮುದ್ದನ್ ಕರ್ಕೊಂಡು ಹೋಗ್ತೀನಿ. ಸೊಸೆ ಮುದ್ದು ಬಾ ಹೋಗೋಣ. ಬೇಡ ಬಿಡಿ, ಯಾರತ್ತಾದ್ರೂ ಮಾಡಿಸಿದ್ರಾಯ್ತು. 700 ರೂಪಾಯಿ ರೆಡಿ ಮಾಡ್ಕೊಳ್ಳಪ್ಪ ನೀನು. ಯಾರಿಗೋ ಕೊಡೋ ಪೇಮೆಂಟ್ನ ನನಗೆ ಕೊಡು, ಪುಣ್ಯನಾದ್ರೂ ಬರುತ್ತೆ. ಬಾ ಸೊಸೆ ಮುದ್ದ. ಸಂಪಿಗೆ ಎಲ್ಲಿಂದ ಬರುತ್ತೆ ನೀರು? ಎಲ್ಲಿಂದ ಬರುತ್ತೆ? ಸೊಸೆ ಮುದ್ದು, ಸಂಪಿಗೆ ಬರೋದು ಕಾರ್ಪೊರೇಷನ್ ಇಂದ. ಅಲ್ಲಿ ಪಂಪ್ ಮಾಡಿದ್ರೆ ಓವರ್ ಟ್ಯಾಂಕ್ ತುಂಬತ್ತೆ, ಅದು ತುಂಬಿದ್ರೆ ಇಲ್ಲಿ ನೀರು ಬರುತ್ತೆ. ಇದು ಸರಿ ಇದೆ. ನಾವು ಓವರ್ ಟ್ಯಾಂಕು ಸಂಪು ಎರಡನ್ನು ಚೆಕ್ ಮಾಡಬೇಕು. ಈಗ ಮೊದಲು ಓವರ್ ಟ್ಯಾಂಕ್ನ ನೋಡ್ತೀನಿ. ಈ ವರ್ಷ ಕೆಂಪೇಗೌಡ ಪ್ರಶಸ್ತಿ ನಿನಗೆ ಕೊಡಕ್ಕೆ ಹೇಳ್ತೀನಿ ಸೊಸೆ ಮುದ್ದು. ಮಾವ, ತಿರುಪತಿ ಬೆಟ್ಟ ಹತ್ತದಾಗಿದ್ಯಲ್ವಾ? ಹೌದಮ್ಮ. ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ. ಹೋಯ್ತಲ್ಲಪ್ಪ, ನನ್ ಸೊಂಟ ಹೋಯ್ತು, ನನ್ ಜೀವನ ಮುಗ್ದಾಯ್ತು. ಅಯ್ಯೋ ನೋವು ನೋವು. ಅಯ್ಯೋ ಏನಾಯ್ತು? ಮಾವ ಬೆಟ್ಟದಿಂದ ಬಿದ್ಬಿಟ್ರು, ಮೆಟ್ಲಿಂದ ಬಿದ್ಬಿಟ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.